ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾಂವಕ್ಕೆ ಹೊಂಟನ್ರಿ ಉಪಚುನಾವಣೆ ಸಮೀಕ್ಷೆಗೋಸ್ಕರ. ಒಂದು ಸಾರಿ ಸಮೀಕ್ಷೆ ಮಾಡಿದ ತಕ್ಷಣ ಅಲ್ಲಿ ಸೈಯದ್ ಆಜಂ ಪೀರ್ ಖಾದ್ರಿ ತುದಿದಾಗ ನಿಂತಾರ, ಆರಿಸಿ ಬರ್ತಾರಂತೇಳಿ 75,000 ಜನ ಅವರ ಬೆಂಬಲಿಗರದಾರ. ಅಂದಮೇಲೆ ಸೈಯದ್ ಆಜಂ ಪೀರ್ ಖಾದ್ರಿಗೆ ಹಣೆಬರದಲ್ಲಿ ಮತ್ತೊಮ್ಮೆ ಶಾಸಕ ಆಗುವ ಯೋಗ ಐತೇನ್ರಿ ಶಿಗ್ಗಾಂವ ಮತದಾರರು ಹೇಳಬೇಕು. ಶಿಗ್ಗಾಂವ ಮತದಾರರು ಯಾವ ರೀತಿ ವಿಚಾರ ಮಾಡ್ತೀರಿ? ಅಲ್ಲಿ ಸೈಯದ್ ಆಜಂ ಪೀರ್ ಖಾದ್ರಿ ಬೇಕು, ಮುಸ್ಲಿಂ ಅಲ್ಪಸಂಖ್ಯಾತದ ವ್ಯಕ್ತಿ ಬೇಕು, ಏನು ಅಲ್ಲಿ ಲಿಂಗಾಯತ ಅಭ್ಯರ್ಥಿ ಬೇಕು, ಅದು ಲಿಂಗಾಯತದಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿ ಅದಾರ. ಆ ಮಹಿಳೆಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ಏನಾದರೂ ಮಹಿಳೆ ಶಾಸಕಿ ಆಗತ್ತಾಳೋ? ನಾವು ಇವತ್ತು ಸೈಯದ್ ಆಜಂ ಪೀರ್ ಖಾದ್ರಿ ಬೇಕು. ಏನು ನಿಮಗೆ ಪ್ರೇಮಾ ಪಾಟೀಲ್ ಅಂತ ಲಿಂಗಾಯತ ಪಂಚಮಶಾಲಿ ಸಮುದಾಯದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಆಗಿ ಸಮಾಜ ಸೇವೆ ಮಾಡಿ ಇವತ್ತು ಚಿರಪರಿಚಿತ ಅದೇ ಪ್ರೇಮಾ ಪಾಟೀಲ್ ಬೇಕು, ಅವ್ರದ್ದು ಫೋಟೋ ಹಾಕೇವಿ. ಆಜಂ ಪೀರ್ ಖಾದ್ರಿ ಬೇಕು, ಅವ್ರದ್ದು ಫೋಟೋ ಹಾಕೇವಿ. ಮೂರನೇದೊಂದು ಬ್ಲ್ಯಾಂಕ್ ಇಟ್ಟವ್ರಿ, ಇವರಿಬ್ಬರನ್ನು ಬಿಟ್ಟು ಬೇರೆದವ್ರು ಯಾರು ಬೇಕೇನು ನಿಮಗೆ? ಅದನ್ನು ಸಹಿತ ಹೋಟಿಂಗ್ ಮುಖಾಂತರ ನಮಗೆ ತಿಳಿಸ್ರಿ. ಇನ್ನು 2 ದಿನ ಇದು ಹೋಟಿಂಗ್ ನಡೀತೈತಿ, 3ನೇ ದಿನ ನಾವು ಫಲಿತಾಂಶ ಘೋಷಣೆ ಮಾಡ್ತೇವೆ. ಅಲ್ಲಿ ಆಜಂ ಪೀರ್ ಖಾದ್ರಿ ಈಗಾಗಲೇ ಪ್ರಚಾರದಲ್ಲಿ ಮುನ್ಸೂಚನೆಯಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ 224 ಬೂತು 122 ಹಳ್ಳಿಗಳಿಗೆ ಸಂಪರ್ಕ ವಹಿಸಿದಾಗ ನಾವು ಸಮೀಕ್ಷೆ ಮಾಡಿದಾಗ ಎಲ್ಲಿ ನೋಡಿದಲ್ಲಿ ಆಜಂ ಪೀರ್ ಖಾದ್ರಿ ಅಂತಿದ್ರು. ಆದರೆ ಹೈಕಮಾಂಡ್ 4-5 ಸಾರಿ ಅಲ್ಪಸಂಖ್ಯಾತರು ಸೋತಿದಾರ. ಅಲ್ಲಿ ನಾವು ಪಂಚಮಶಾಲಿ ಲಿಂಗಾಯತರಿಗೆ ಕೊಡಬೇಕು, ವೀರಶೈವ ಲಿಂಗಾಯತರಿಗೆ ಕೊಡಬೇಕಂದ್ರೂ ಸಹಿತ ಪಂಚಮಶಾಲಿ ಲಿಂಗಾಯತರು ಎಲ್ಲರೂ ಕೂಡಿ ಒಕ್ಕಟ್ಟಿನಿಂದ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಅಲ್ಲಿ ಪ್ರೇಮಾ ಪಾಟೀಲ್ ಹೆಸರು ಬಹಳ ಕೇಳಿ ಬರಾಕತೈತಿ. ಮತ್ತೊಂದು ಹೆಸರು ಪಂಚಮಶಾಲಿಯ ರಾಜ್ಯ ನಾಯಕಿ, ರಾಜ್ಯಾದ್ಯಂತ ಸಂಚಾರ ಮಾಡಿ ರಾಜ್ಯಕ್ಕೆ ಪ್ರತಿ ಮನೆಗೆ ಪ್ರಚಾರ ಇದ್ದಂಥ ಅದು ಹೆಸರು ಸಹಿತ ಬಹಳ ಗುಪ್ತವಾಗಿ ಇಟ್ಟಾರ. ಅದು ವಿನಯ್ ಕುಲಕರ್ಣಿ ಮತ್ತು ಪಂಚಮಶಾಲಿಯ ನಾಯಕರು ಅದನ್ನು ಹೆಸರು ಗುಪ್ತವಾಗಿಟ್ಟಾರ. ಆ ಹೆಸರು ಎಲ್ಲಾದರೂ 3ನೇ ಅಖಾಡದಲ್ಲಿ ಬಂತು, ಆ ಮಹಿಳೆ ಶಾಸಕಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾಳ. ಆದರೆ ಆ ಹೆಸರನ್ನು ನಾವು ಸಹಿತ ಗುಟ್ಟಾಗಿಟ್ಟಿದ್ದೀವಿ. ಆ ಮಹಿಳೆ ಯಾರು? ಪಂಚಮಶಾಲಿಯಲ್ಲೇ ರಾಜ್ಯದ ಮೂಲೆಗಳಲ್ಲಿ ಪ್ರಚಾರ ಹೊಂದಿದಂಥ ಆ ಮಹಿಳೆ, ಧೀಮಂತ ಮಹಿಳೆ, ಒಳ್ಳೆಯ ಸ್ವಾಭಿಮಾನ ಕುಟುಂಬದ ಮಹಿಳೆ. ಆ ಮಹಿಳೆಯ ಹೆಸರು ಯಾರನ್ನೋದು ನೀವು ವಿಚಾರ ಮಾಡಿ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಆ 3ನೇ ವ್ಯಕ್ತಿ ಒಂದು ಬ್ಲ್ಯಾಂಕ್ ಬಿಟ್ಟಿದ್ದೀವಿ, ಅಲ್ಲಿ ಏನಾದರೂ ಆ ಮಹಿಳೆ ಹೆಸರು ನೀವು ಫಿಲ್ಲಪ್ ಮಾಡ್ತಿರೋ? ಏನು ಸೈಯದ್ ಆಜಂ ಪೀರ್ ಖಾದ್ರಿ ಅಲ್ಲಿ ಶಾಸಕ ಆಗಬೇಕು? ಏನು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಪ್ರೇಮಾ ಪಾಟೀಲ್ ಮಹಿಳಾ ಕೋಟಾದಲ್ಲಿ ಏನಾದರೂ ಆಗಬೇಕು ಅನ್ನುವ ವಿಷಯವನ್ನು ನನಗೆ ನೇರವಾಗಿ ಹೋಟಿಂಗ್ ಮುಖಾಂತರ ತಿಳಿಸ್ರಿ. 2 ದಿವಸ ನಾವು ನಿಮಗೆ ಅವಕಾಶ ಕೊಡ್ತೀವಿ. 3ನೇ ದಿವಸ ಸ್ಪಷ್ಟ ಫಲಿತಾಂಶ ಕೊಡ್ತೀವಿ. ಆಜಂ ಪೀರ್ ಖಾದ್ರಿ ಎಷ್ಟು 1000 ಮತಗಳ ಅಂತರದಿಂದ ಅಲ್ಲಿ ಗೆಲ್ಲತಾರ, ಹೈಕಮಾಂಡ್ ಲಿಂಗಾಯತರಿಗೆ ಕೊಟ್ಟರೆ ಎಷ್ಟು 1000 ಮತಗಳ ಅಂತರದಿಂದ ಗೆಲ್ತಾರ ಅನ್ನೋದು ಇನ್ನು ಶಿಗ್ಗಾಂವಿಯ ಪುಣ್ಯವಂತ ಮತದಾರರ ನಿರ್ಣಯ ತೆಗೆದುಕೊಳ್ಳಬೇಕು. ನಮಗೆ ಹೈಕಮಾಂಡ್ಗೆ ಕಮಾಂಡ್ ಏನಿಲ್ಲ, ನಾವು ಇವ್ರನ್ನ ಆರಿಸಿ ತನ್ನವ್ರಂದ್ರೆ ಯಾರೇನು ಮಾಡೋರು ಅದು ನಿಮಗೆ ಬಿಟ್ಟಿದ್ದಲ್ರಿ. ಸೈಯದ್ ಆಜಂ ಪೀರ್ ಖಾದ್ರಿಗೆ ಭಾಳ ಗೌರವ ಕೊಡ್ತೀರಿ, ಎಲ್ಲಿ ಹೋದ ನೋಡಿದಲ್ಲಿ ಅವರಿಗೆ ಒಂದು ಭಾಳ ಆಧಾರದ ಸತ್ಕಾರ ಮಾಡ್ತೀರಿ, ಪ್ರೀತಿ ವಿಶ್ವಾಸ ಅವ್ರು ಗಳಿಸ್ಕೊಂಡಿರಿ. ಆ ಆಜಂ ಪೀರ್ ಖಾದ್ರಿ ಎಲ್ಲರೇ ಹೊರಗೆ ಬಿದ್ದರೆ 1000 ಜನ ಬೆನ್ನು ಹತ್ತಾರ. ಅದೇ ರೀತಿ ಪ್ರೇಮಾ ಪಾಟೀಲು ಸಹಿತ ಅಲ್ಲಿ ಮಿಂಚಿನ ಸಂಚಾರ ಮಾಡಕತ್ತಾರ. ಇದು ಒಂದು ಭಾಳ ಗುಪ್ತ ವಿಷಯ ಐತಿ. ಹಂಗಾದ್ರೆ ಆ 3ನೇ ಮಹಿಳೆ ಯಾರು? ನೀವು ಅದನ್ನು ನನಗೆ ತಿಳಿಸ್ರಿ. ಇನ್ನು ಹೋಟಿಂಗ್ ಆದ ಮೇಲೆ ಫಲಿತಾಂಶ ಹೇಳ್ತೀನಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ಆಕಾಂಕ್ಷಿಗಳು 7-14 ಇದ್ದರೂ ಸಹಿತ, ಆದರೆ ಮುಂಚೂಣಿಯ ಆಕಾಂಕ್ಷಿಗಳು ಇವರದಾರ ಅಂದಮೇಲೆ ನೀವು ಶಿಗ್ಗಾಂವದವ್ರ ನಿರ್ಣಯ ತೆಗೆದುಕೊಂಡ ತಕ್ಷಣ ಇದೇ ಜವಾರಿ ಕಡಕ ಕಾಕ ತನ್ನ ಸಿಬ್ಬಂದಿಯ ಟೀಮದೊಂದಿಗೆ ಪ್ರತಿ ಗ್ರಾಮದಲ್ಲಿ ಫೈನಲ್ ಸರ್ವೆ ಮಾಡಕ್ಕೆ ಬರ್ತೀವ್ರಿ. ಅವಾಗ ಫಲಿತಾಂಶ ಹೇಳ್ತೇವೆ. ಅಲ್ಲೇ ಮತ್ತೊಂದು ಸುದ್ದಿಯೊಂಗ ಬರಲ್ರಿ. ನಮಸ್ಕಾರ.